ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂತದ್ದು. ಈ ಒಂದು ದಿನದಲ್ಲಿ ಇವತ್ತು ಶ್ರೀಮಠಕ್ಕೆ ಭಕ್ತರ ದಂಡೆ ಕೂಡ ಹರಿದು ಬರ್ತಾರೆ. ಗಮನಿಸಬಹುದು. ನಾನಿವಾಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರುವಂತದ್ದು. ಈ ಒಂದು ಗದ್ದಿಗೆಗೆ ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿ ಶೃಂಗಾರಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಗದ್ದಿಗೆ ಕೂಡ ವಿವಿಧ ಹಣ್ಣುಗಳಿಂದ ಗದ್ದಿಗೆಯನ್ನು ಕೂಡ ಅಲಂಕಾರಗೊಳಿಸಿರ್ತಕ್ಕಂಥ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಮಠದ ಮಕ್ಕಳು ಕೂಡ ಶ್ರೀಗಳ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಠದ ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಪುಣ್ಯಸ್ಮರಣೆ ವಿದ್ಯಾವ್ರ ಪುಣ್ಯಸ್ಮರಣೆ ಈಗ ದರ್ಶನ ಪಡೆದ್ರ ಸರ್? ಎಲ್ಲಿಂದ ಬಂದಿದ್ರಾ? ನಾವೆಲ್ಲ ತುಮಕೂರಿನವರು. ಬೆಳಗ್ಗೆನೆ ನಾವು 5:15 ಬಂದು ಫಾರ್ಮ್ಗಳು ದರ್ಶನ ಮಾಡಿದ್ದೀವಿ. ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿದೆ. ಅವರು ರಾತ್ರಿನೇ ಬಂದು ಇಲ್ಲಿ ಆಲ್ಟ್ ಆಗಿದ್ದು ಚೆನ್ನಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಸ್ವಾಮಿಗಳ ಸೇವೆ ಮಾಡ್ತಾರೆ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋಣ ಅಂತ. ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ ಸರ್. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಚಾರ ದರ್ಶನಕ್ಕೆ ಬಂದಿದ್ದೀವಿ ಸರ್. ನಾವು ಪ್ರತಿ ವರ್ಷ ಬರ್ತಿದ್ವಿ ಸರ್. 7ನೇ ವರ್ಷ ಬರ್ತಾ ಇರೋದು. ನಾವು ಮೊದಲು 2016ರಲ್ಲಿ ಇಲ್ಲೇ ಖಾಲಿ ಮುಗಿಸಿದ್ದೀವಿ ಸರ್. 2016ರಲ್ಲಿ ಇಲ್ಲೇ ಮುಗಿಸಿದ್ದೀವಿ ನಾವು ಕೂಡ. ಅದಕ್ಕೆ ಪ್ರತಿ ವರ್ಷ ಬರ್ತಾ ಇರೋದು ನಾವು ಉತ್ತರ ಕನ್ನಡದ ಬಾಗಲಕೋಟೆಯಿಂದ ಸುಮಾರು ಜನಗಳು ಬರ್ತಾ ಇದೀವಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ, ತುಮಕೂರೇನೆ ನಮ್ಮ ವಾಸ. ಇಲ್ಲಿ ಈ ಒಂದು ಯಾವುದೇ ಕಾರಣಕ್ಕೂ ಯಾರು ಕೂಡ ವರ್ಣನೆ ಮಾಡೋಕ್ಕಾಗಲ್ಲ. ಇದು 7ನೇ ಪುಣ್ಯ ಸ್ಮರಣಾ ದಿನ, 7ನೇ ವರ್ಷದ್ದು. ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ ಯಾವುದೇ ಕಾರಣಕ್ಕೂ ಇಲ್ಲಿ ಯಥೇಚ್ಛವಾಗಿ ಸಿಗೋಂಥದ್ದು. ಇದನ್ನು ಪಡ್ಕೋಣ ಅಂಥವ್ರಿಗೆ ಮಾತ್ರ ಇಲ್ಲಿ ತುಂಬ ಸಿಗುತ್ತೆ. ಇದರಲ್ಲಿ ಹೇಗೆ ಅಂದರೆ ಸಮುದ್ರದಲ್ಲಿ ನಾವು ಎಷ್ಟು ನೀರು ತೆಗಿಯೋಕ್ಕಾಗುತ್ತೆ ಆ ರೀತಿಯಾದಂಥ ಒಂದು ಹೊಳೆಯಲ್ಲೇ ಹರಿಯುವಂಥ ಒಂದು ಜ್ಞಾನದ ಬತ್ತಿ ಇರೋವಂಥ ಜಾಗ ಇದು. ಸ್ವಾಮೀಜಿಯವರು ಎಲ್ಲರೂ ಕೂಡ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಸ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರ ದಂಡೆ ಕೂಡ ಶ್ರೀಮಠದ ಹತ್ರ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಕೂಡ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂತದ್ದು. ಈ ಒಂದು ದಿನದಲ್ಲಿ ಇವತ್ತು ಶ್ರೀಮಠಕ್ಕೆ ಭಕ್ತರ ದಂಡೆ ಕೂಡ ಹರಿದು ಬರ್ತಾರೆ. ಗಮನಿಸಬಹುದು. ನಾನಿವಾಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರುವಂತದ್ದು. ಈ ಒಂದು ಗದ್ದಿಗೆಗೆ ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿ ಶೃಂಗಾರಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಗದ್ದಿಗೆ ಕೂಡ ವಿವಿಧ ಹಣ್ಣುಗಳಿಂದ ಗದ್ದಿಗೆಯನ್ನು ಕೂಡ ಅಲಂಕಾರಗೊಳಿಸಿರ್ತಕ್ಕಂಥ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಮಠದ ಮಕ್ಕಳು ಕೂಡ ಶ್ರೀಗಳ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಠದ ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಪುಣ್ಯಸ್ಮರಣೆ ವಿದ್ಯಾವ್ರ ಪುಣ್ಯಸ್ಮರಣೆ ಈಗ ದರ್ಶನ ಪಡೆದ್ರ ಸರ್? ಎಲ್ಲಿಂದ ಬಂದಿದ್ರಾ? ನಾವೆಲ್ಲ ತುಮಕೂರಿನವರು. ಬೆಳಗ್ಗೆನೆ ನಾವು 5:15 ಬಂದು ಫಾರ್ಮ್ಗಳು ದರ್ಶನ ಮಾಡಿದ್ದೀವಿ. ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿದೆ. ಅವರು ರಾತ್ರಿನೇ ಬಂದು ಇಲ್ಲಿ ಆಲ್ಟ್ ಆಗಿದ್ದು ಚೆನ್ನಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಸ್ವಾಮಿಗಳ ಸೇವೆ ಮಾಡ್ತಾರೆ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋಣ ಅಂತ. ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ ಸರ್. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಚಾರ ದರ್ಶನಕ್ಕೆ ಬಂದಿದ್ದೀವಿ ಸರ್. ನಾವು ಪ್ರತಿ ವರ್ಷ ಬರ್ತಿದ್ವಿ ಸರ್. 7ನೇ ವರ್ಷ ಬರ್ತಾ ಇರೋದು. ನಾವು ಮೊದಲು 2016ರಲ್ಲಿ ಇಲ್ಲೇ ಖಾಲಿ ಮುಗಿಸಿದ್ದೀವಿ ಸರ್. 2016ರಲ್ಲಿ ಇಲ್ಲೇ ಮುಗಿಸಿದ್ದೀವಿ ನಾವು ಕೂಡ. ಅದಕ್ಕೆ ಪ್ರತಿ ವರ್ಷ ಬರ್ತಾ ಇರೋದು ನಾವು ಉತ್ತರ ಕನ್ನಡದ ಬಾಗಲಕೋಟೆಯಿಂದ ಸುಮಾರು ಜನಗಳು ಬರ್ತಾ ಇದೀವಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ, ತುಮಕೂರೇನೆ ನಮ್ಮ ವಾಸ. ಇಲ್ಲಿ ಈ ಒಂದು ಯಾವುದೇ ಕಾರಣಕ್ಕೂ ಯಾರು ಕೂಡ ವರ್ಣನೆ ಮಾಡೋಕ್ಕಾಗಲ್ಲ. ಇದು 7ನೇ ಪುಣ್ಯ ಸ್ಮರಣಾ ದಿನ, 7ನೇ ವರ್ಷದ್ದು. ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ ಯಾವುದೇ ಕಾರಣಕ್ಕೂ ಇಲ್ಲಿ ಯಥೇಚ್ಛವಾಗಿ ಸಿಗೋಂಥದ್ದು. ಇದನ್ನು ಪಡ್ಕೋಣ ಅಂಥವ್ರಿಗೆ ಮಾತ್ರ ಇಲ್ಲಿ ತುಂಬ ಸಿಗುತ್ತೆ. ಇದರಲ್ಲಿ ಹೇಗೆ ಅಂದರೆ ಸಮುದ್ರದಲ್ಲಿ ನಾವು ಎಷ್ಟು ನೀರು ತೆಗಿಯೋಕ್ಕಾಗುತ್ತೆ ಆ ರೀತಿಯಾದಂಥ ಒಂದು ಹೊಳೆಯಲ್ಲೇ ಹರಿಯುವಂಥ ಒಂದು ಜ್ಞಾನದ ಬತ್ತಿ ಇರೋವಂಥ ಜಾಗ ಇದು.
ಸ್ವಾಮೀಜಿಯವರು ಎಲ್ಲರೂ ಕೂಡ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಸ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರ ದಂಡೆ ಕೂಡ ಶ್ರೀಮಠದ ಹತ್ರ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪ್ರತಿಷ್ಠಾನೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ದಿನದಲ್ಲಿ ಇವತ್ತು ಶ್ರೀಮಠಕ್ಕೆ ಭಕ್ತರ ದಂಡೆ ಕೂಡ ಹರಿದು ಬರ್ತಾ ಇದ್ದಾರೆ. ಗಮನಿಸಬಹುದು. ನಾನಿವಾಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರುವಂಥದ್ದು. ಈ ಒಂದು ಗದ್ದಿಗೆಗೆ ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿ ಶೃಂಗಾರಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಗದ್ದಿಗೆ ಕೂಡ ವಿವಿಧ ಹಣ್ಣುಗಳಿಂದ ಗದ್ದಿಗೆಯನ್ನು ಕೂಡ ಅಲಂಕಾರಗೊಳಿಸಿರ್ತಕ್ಕಂಥ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಮಠದ ಮಕ್ಕಳು ಕೂಡ ಶ್ರೀಗಳ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ತೆರಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಠದ ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಪುಣ್ಯೇಶ್ವರನೇ ಬಿದ್ದವರು ಪುಣ್ಯೇಶ್ವರನೇ. ಈಗ ದರ್ಶನ ಪಡೆದ್ರಾ ಪಡೆದು ಸರ್? ಎಲ್ಲಿಂದ ಬಂದಿದ್ರಾ? ನಾವಿಲ್ಲ ತುಮಕೂರಿನವರು. ಬೆಳಗ್ಗೆನೆ ನಾವು 5:15 ಬಂದು ಫಾರ್ಮ್ಗಳು ದರ್ಶನ ಮಾಡಿದ್ದೀವಿ. ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿದೆ. ಅವರು ರಾತ್ರಿನೇ ಬಂದು ಇಲ್ಲಿ ಆಲ್ಟ್ ಹಾಕಿದ್ರು. ಚೆನ್ನಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಸ್ವಾಮಿಗಳು ಸೇವೆ ಮಾಡ್ತಾರೆ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋಣ ಅಂತ. ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ ಸರ್. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಚಾರ ದರ್ಶನಕ್ಕೆ ಬಂದಿದ್ದೀವಿ ಸರ್. ನಾವು ಪ್ರತಿ ವರ್ಷ ಬರ್ತಿದ್ದೀವಿ ಸರ್. ಈ 7ನೇ ವರ್ಷ ಬರ್ತಾ ಇರೋದು. ನಾವು ಮೊದಲು 2016ರಲ್ಲಿ ಇಲ್ಲೇ ಖಾಲಿ ಮುಗಿಸಿದ್ದೀವಿ ಸರ್. 2016ರಲ್ಲಿ ಇಲ್ಲೇ ಮುಗಿಸಿದ್ದೀವಿ ನಾವು ಕೂಡ. ಅದಕ್ಕೆ ಪ್ರತಿ ವರ್ಷ ಬರ್ತಾ ಇರೋದು ನಾವು ಉತ್ತರ ಕರ್ನಾಟಕದ ಬಾಗಲಕೋಟೆಯಿಂದ ಸುಮಾರು ಜನಗಳು ಬರ್ತಾ ಇದೀವಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ. ತುಮಕೂರೇನೆ ನಮ್ಮ ವಾಸ. ಇಲ್ಲಿ ಈ ಒಂದು ಯಾವುದೇ ಕಾರಣಕ್ಕೂ ಯಾರು ಕೂಡ ವರ್ಣನೆ ಮಾಡೋಕ್ಕಾಗಲ್ಲ. ಇದು 7ನೇ ಪುಣ್ಯ ಸ್ಮರಣಾ ದಿನ, 7ನೇ ವರ್ಷದ್ದು. ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ ಯಾವುದೇ ಕಾರಣಕ್ಕೂ ಇಲ್ಲಿ ಯಥೇಚ್ಛವಾಗಿ ಸಿಗೋಂಥದ್ದು. ಇದನ್ನ ಪಡ್ಕೋಣ ಅಂಥವ್ರಿಗೆ ಮಾತ್ರ ಇಲ್ಲಿ ತುಂಬ ಸಿಗುತ್ತೆ. ಇದರಲ್ಲಿ ಹೇಗೆ ಅಂದರೆ ಸಮುದ್ರದಲ್ಲಿ ನಾವು ಎಷ್ಟು ನೀರು ತೆಗಿಯೋಕ್ಕಾಗುತ್ತೆ ಆ ರೀತಿಯಾದಂಥ ಒಂದು ಹೊಳೆಯಲ್ಲಿ ಹರಿಯುವಂತಹ ಒಂದು ಜ್ಞಾನದ ಬತ್ತಿ ಇರೋವಂಥ ಜಾಗ ಇದು. ಸ್ವಾಮೀಜಿಯವರು ಎಲ್ಲರೂ ಕೂಡ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಸ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರ ದಂಡೆ ಕೂಡ ಶ್ರೀಮಠದ ಹತ್ರ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪ್ರತಿಷ್ಠಾನೋತ್ಸವ ಕಾರ್ಯಕ್ರಮ ಕೂಡ ಇರುವಂಥದ್ದು. ಈ ಒಂದು ದಿನದಲ್ಲಿ ಇವತ್ತು ಶ್ರೀಮಠಕ್ಕೆ ಭಕ್ತರ ದಂಡೆ ಕೂಡ ಹರಿದು ಬರ್ತಾ ಇದ್ದಾರೆ. ಗಮನಿಸಬಹುದು. ನಾನಿವಾಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಮುಂಭಾಗ ಕೂಡ ಇರುವಂಥದ್ದು. ಈ ಒಂದು ಗದ್ದಿಗೆಗೆ ವಿವಿಧ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಿ ಶೃಂಗಾರಗೊಳಿಸಿರ್ತಕ್ಕಂಥದ್ದು. ಜೊತೆಗೆ ಗದ್ದಿಗೆ ಕೂಡ ವಿವಿಧ ಹಣ್ಣುಗಳಿಂದ ಗದ್ದಿಗೆಯನ್ನು ಕೂಡ ಅಲಂಕಾರಗೊಳಿಸಿರ್ತಕ್ಕಂಥ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಶ್ರೀಗಳ ಒಂದು ಗದ್ದಿಗೆ ದರ್ಶನ ಕೂಡ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ಮಠದ ಮಕ್ಕಳು ಕೂಡ ಶ್ರೀಗಳ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ತೆರಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಠದ ಮಕ್ಕಳು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಪುಣ್ಯೇಶ್ವರನೇ ಬಿದ್ದವರು ಪುಣ್ಯೇಶ್ವರನೇ. ಈಗ ದರ್ಶನ ಪಡೆದ್ರಾ ಪಡೆದು ಸರ್? ಎಲ್ಲಿಂದ ಬಂದಿದ್ರಾ? ನಾವಿಲ್ಲ ತುಮಕೂರಿನವರು. ಬೆಳಗ್ಗೆನೆ ನಾವು 5:15 ಬಂದು ಫಾರ್ಮ್ಗಳು ದರ್ಶನ ಮಾಡಿದ್ದೀವಿ. ಚೆನ್ನಾಗಿ ಅರೇಂಜ್ಮೆಂಟ್ ಚೆನ್ನಾಗಿದೆ. ಅವರು ರಾತ್ರಿನೇ ಬಂದು ಇಲ್ಲಿ ಆಲ್ಟ್ ಹಾಕಿದ್ರು. ಚೆನ್ನಾಗಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರತಿ ವರ್ಷ ಸ್ವಾಮಿಗಳು ಸೇವೆ ಮಾಡ್ತಾರೆ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋಣ ಅಂತ. ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ ಸರ್. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಚಾರ ದರ್ಶನಕ್ಕೆ ಬಂದಿದ್ದೀವಿ ಸರ್. ನಾವು ಪ್ರತಿ ವರ್ಷ ಬರ್ತಿದ್ದೀವಿ ಸರ್. ಈ 7ನೇ ವರ್ಷ ಬರ್ತಾ ಇರೋದು. ನಾವು ಮೊದಲು 2016ರಲ್ಲಿ ಇಲ್ಲೇ ಖಾಲಿ ಮುಗಿಸಿದ್ದೀವಿ ಸರ್. 2016ರಲ್ಲಿ ಇಲ್ಲೇ ಮುಗಿಸಿದ್ದೀವಿ ನಾವು ಕೂಡ. ಅದಕ್ಕೆ ಪ್ರತಿ ವರ್ಷ ಬರ್ತಾ ಇರೋದು ನಾವು ಉತ್ತರ ಕರ್ನಾಟಕದ ಬಾಗಲಕೋಟೆಯಿಂದ ಸುಮಾರು ಜನಗಳು ಬರ್ತಾ ಇದೀವಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ. ತುಮಕೂರೇನೆ ನಮ್ಮ ವಾಸ. ಇಲ್ಲಿ ಈ ಒಂದು ಯಾವುದೇ ಕಾರಣಕ್ಕೂ ಯಾರು ಕೂಡ ವರ್ಣನೆ ಮಾಡೋಕ್ಕಾಗಲ್ಲ. ಇದು 7ನೇ ಪುಣ್ಯ ಸ್ಮರಣಾ ದಿನ, 7ನೇ ವರ್ಷದ್ದು. ವಿಶೇಷವಾಗಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ ಯಾವುದೇ ಕಾರಣಕ್ಕೂ ಇಲ್ಲಿ ಯಥೇಚ್ಛವಾಗಿ ಸಿಗೋಂಥದ್ದು. ಇದನ್ನ ಪಡ್ಕೋಣ ಅಂಥವ್ರಿಗೆ ಮಾತ್ರ ಇಲ್ಲಿ ತುಂಬ ಸಿಗುತ್ತೆ. ಇದರಲ್ಲಿ ಹೇಗೆ ಅಂದರೆ ಸಮುದ್ರದಲ್ಲಿ ನಾವು ಎಷ್ಟು ನೀರು ತೆಗಿಯೋಕ್ಕಾಗುತ್ತೆ ಆ ರೀತಿಯಾದಂಥ ಒಂದು
ಹೊಳೆಯಲ್ಲೇ ಹರಿಯುವಂತಹ ಒಂದು ಜ್ಞಾನದ ಬತ್ತಿ ಇರೋವಂಥ ಜಾಗ ಇದು. ಸ್ವಾಮೀಜಿಯವರು ಎಲ್ಲರೂ ಕೂಡ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಸ್ತೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಭಕ್ತರ ದಂಡೆ ಕೂಡ ಶ್ರೀಮಠದ ಹತ್ರ ಹರಿದು ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್.